ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 25 ಆಗಸ್ಟ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಹೆಡ್ಡಿಂಗ್ ದ G20 ಆ್ಯಂಡ್ ನ್ಯೂ ಡೆಲ್ಲೀಸ್ ಚಾಯ್ಸಸ್. ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ, ಭಾರತ G20 ಸಮಾವೇಶದ ನಾಯಕತ್ವವನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಅವಕಾಶಗಳು ನೀವು ನವದೆಹಲಿಗೆ ಸಿಗಲಿದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ನಾವು ಮಾಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಈ ಒಂದು ಆರ್ಟಿಕಲ್ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಈಗಾಗಲೇ ನಾನು ಹೇಳಿದ ಹಾಗೆ G20ಗೆ ಸಂಬಂಧಿಸಿದಂತೆ ಭಾರತ ನಾಯಕತ್ವವನ್ನು ಡಿಸೆಂಬರ್ 1, 2022ರಿಂದ ನವೆಂಬರ್ 30, 2023ರವರೆಗೆ ನಾಯಕತ್ವವನ್ನು ಪಡ್ಕೊಳ್ಳಲಿದೆ. ಈ ಸಂದರ್ಭದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ಮೀಟಿಂಗ್ಗಳು ಮಿನಿಸ್ಟರ್ಗಳ ಲೆವೆಲಲ್ಲಿ, ಅಫಿಷಿಯಲ್ಸು, ಡಿಪ್ಲೊಮ್ಯಾಟ್ಸು, ಬಿಸ್ನೆಸ್ಸು, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡುವ ಅವಕಾಶ ಭಾರತಕ್ಕೆ ಸಿಗಲಿದೆ. ಈ G20 ಸಂಸ್ಥೆಯಲ್ಲಿ ಒಟ್ಟು 19 ಪವರ್ಫುಲ್ ಎಕಾನಮಿಗಳಿದ್ದು ಯುರೋಪಿಯನ್ ಯೂನಿಯನ್ನು ಸಹ ಇದರಲ್ಲಿ ಒಳಗೊಂಡಿರುತ್ತದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಂಸ್ಥೆ ಭಾರತಕ್ಕೆ ನಾಯಕತ್ವ ಪಡ್ಕೊಳ್ತಾ ಇರುವಂಥದ್ದು ಒಂದು ಅಭೂತಪೂರ್ವವಾದಂತಹ ಅವಕಾಶ ಆಗಿರುತ್ತದೆ. ಹಾಗಾದರೆ ಭಾರತ ಇದೇ ಮೊದಲನೇ ಬಾರಿಗೆ ಈ ರೀತಿಯ ಒಂದು ದೊಡ್ಡ ಸಂಸ್ಥೆಯ ನಾಯಕತ್ವವನ್ನು ಪಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡಾಗ ಇಲ್ಲ. 1983ರಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಸಮ್ಮಿಟ್ನ ನಾಯಕತ್ವವನ್ನು ಭಾರತ ವಹಿಸಿಕೊಂಡಿತ್ತು. 2015ರಲ್ಲಿ ಇಂಡಿಯಾ ಆಫ್ರಿಕಾ ಫೋರಂ ಸಮ್ಮಿಟ್ನ ನಾಯಕತ್ವವನ್ನು ಸಹ ಭಾರತ ಕೈಗೊಂಡಿತ್ತು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಇದು 3ನೇ ಅತಿ ದೊಡ್ಡ ನಾಯಕತ್ವವನ್ನು ಭಾರತ ಪಡ್ಕೊಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತಕ್ಕೆ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಏನೆಲ್ಲ ಅವಕಾಶಗಳು ಈ ಒಂದು ಸಂಸ್ಥೆಯ ನಾಯಕತ್ವದಿಂದ ಸಿಗಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ಇಲ್ಲಿ ನಾವು ಮಾಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಇದರ ಪ್ರಾಮುಖ್ಯತೆ ಮತ್ತು ಈ ನಾಯಕತ್ವದ ಸಂದರ್ಭದಲ್ಲಿ ಬರುವಂತಹ ಚಾಲೆಂಜಸ್ಗಳು ಏನೇನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ. ಇದರ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ G20 ಸಮೂಹವು ಇವತ್ತು ಪ್ರಪಂಚದ 90% GDPಯನ್ನು ರೆಪ್ರೆಸೆಂಟ್ ಮಾಡುವಂತಹ ರಾಷ್ಟ್ರಗಳ ಒಂದು ಸಮೂಹ ಆಗಿರುತ್ತದೆ. ಅದಲ್ಲದೆ 80% ಅಂತಾರಾಷ್ಟ್ರೀಯ ವ್ಯಾಪಾರ, 67% ಪ್ರಪಂಚದ ಜನಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ದೊಡ್ಡದಾದ ಸಮೂಹ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಸಮೂಹ ಬಹುದೊಡ್ಡವಾದಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಿರುವಂಥದ್ದು. ಇದಲ್ಲದೆ G20 ಒಂದು ನಾನ್ ಟ್ರೀಟಿ ಬೇಸ್ಡ್ ಫೋರಮ್ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಅಗ್ರಿಮೆಂಟಿಂದ ಜಾರಿಗೆ ಬಂದಂತಹ ಸಮ್ಮಿಟ್ ಅಥವಾ ಫೋರಮ್ ಅಲ್ಲ G20 ಅನ್ನುವಂಥದ್ದು. ಅದು ಬಹುಮುಖ್ಯವಾಗಿ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ತಾವು ಬಂದು ಒಂದು ಸಮೂಹವನ್ನು ರಚನೆ ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮೆಂಬರ್ಸು ಏನು ಡಿಸಿಷನ್ಸ್ಗಳು ತಗೋತಾರೋ ಅದಕ್ಕೆ ಬದ್ಧರಾಗಿರ್ತಾರೆ. ಹಾಗೆ ಈ G20 ಎಷ್ಟು ಪವರ್ಫುಲ್ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಮಾಡಿದಾಗ ಈ ಒಂದು ಸಮೂಹದಲ್ಲಿ ಯುನೈಟೆಡ್ ನೇಷನ್ಸ್, ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ದೊಡ್ಡ ದೊಡ್ಡ ಸಂಸ್ಥೆಗಳ ಪ್ರತಿನಿಧಿತ್ವ ಇರುವಂತಹ ಕಾರಣಕ್ಕೆ ಈ ಒಂದು ಸಂಸ್ಥೆ ಬಹಳ ಪವರ್ಫುಲ್ ಆಗಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಬಹುಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕು. G20 ಏನನ್ನೆಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಸಂದರ್ಭದಲ್ಲಿ ಫೈನಾನ್ಷಿಯಲ್, ಆರ್ಥಿಕ ಒಂದು ಸಮಸ್ಯೆಗಳು ಪ್ರಪಂಚದಾದ್ಯಂತ ಎದುರಿಗೆ ಬಂದಾಗ ಅದಕ್ಕೆ ಉತ್ತರವನ್ನು ಕಂಡುಹಿಡಿದಂತಹ ಒಂದು ಅಭೂತಪೂರ್ವವಾದಂಥ ಸಂಸ್ಥೆ ಇದಾಗಿರುತ್ತದೆ. 2008-09 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ತಮಗೆಲ್ಲ ಗೊತ್ತಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಕ್ರೈಸಿಸನ್ನು ಸರಿಪಡಿಸೋದಕ್ಕೆ ತನ್ನದ ಅಂದರೆ G20 ಸಂಸ್ಥೆ ಬಹಳ ದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟಿತ್ತು. ಅದಲ್ಲದೆ ಯೂರೋಝೋನ್ ಕ್ರೈಸಿಸ್ 2010ರಲ್ಲೂ ಸಹ ಈ ಒಂದು ಸಂಸ್ಥೆ ಬಹಳ ದೊಡ್ಡದಾದಂತಹ ಪಾತ್ರವನ್ನು ವಹಿಸಿಕೊಂಡಿತ್ತು. ಇದಲ್ಲದೆ ಹೆಡ್ಸ್ ಆಫ್ ಗವರ್ಮೆಂಟ್ ಆರ್ ಸ್ಟೇಟ್ 2008ರಲ್ಲಿ ಈ ಒಂದು ಸಂಸ್ಥೆ ಬಹುಮುಖ್ಯವಾಗಿ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಬರೀ ಫೈನಾನ್ಸ್ ಮಿನಿಸ್ಟರ್ಗಳು ಭೇಟಿಯಾಗ್ತಿದ್ರು. ತದನಂತರ ಯಾರೆಲ್ಲ ದೇಶದ ಆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಸರ್ಕಾರದ ನಾಯಕರು ಯಾರಾಗಿರ್ತಾರೋ, ಉದಾಹರಣೆಗೆ ಭಾರತದಿಂದ ಪ್ರಧಾನಮಂತ್ರಿಗಳು, ಚೈನಾದಿಂದ
ರಾಷ್ಟ್ರಪತಿಗಳು, ರಷ್ಯಾದಿಂದ ರಾಷ್ಟ್ರಪತಿಗಳು, ಹೀಗೆ ಹೆಡ್ಸ್ ಆಫ್ ಸ್ಟೇಟ್ಗೆ ಎಲಿವೇಟ್ ಆದಂತಹ ಸಂದರ್ಭವು ಇದೇ 2008 ಅನ್ನುವಂಥದ್ದನ್ನು ಸಹ ಬಹುಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಈಗ 2022 ಡಿಸೆಂಬರ್ ತಿಂಗಳಿಂದ ಭಾರತ ಸರ್ಕಾರ ನಾಯಕತ್ವವನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಯಾರು ಬಾಲಿ ಸಮ್ಮಿಟ್, ಇಂಡೋನೇಷ್ಯಾದಲ್ಲಿ 2022 ಬಾಲಿ ಸಮ್ಮಿಟ್ ನಡೆದಿತ್ತು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವಾಗಿರುತ್ತದೆ. ಸೊ 2022 ಸಮ್ಮಿಟ್ ಬಾಲಿಯಲ್ಲಿ ನಡೆದಿದ್ದು, 2023 ಸಮ್ಮಿಟ್ ಭಾರತದಲ್ಲಿ ನಡೆಯಲಿರುವಂಥದ್ದು ಬಹುಮುಖ್ಯವಾದಂತಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾದರೆ ಈ ರೀತಿಯ ಸಮ್ಮಿಟನ್ನು ನಡೆಸೋದಕ್ಕೆ ಭಾರತಕ್ಕೆ ಇರುವಂತಹ ಮೋಟಿವೇಶನ್ ಏನು? ಮೊದಲನೇ ಹಂತದಲ್ಲಿ ಈ ರೀತಿಯ ಒಂದು ನಾಯಕತ್ವವನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ತನ್ನ ಸಾಧನೆಗಳನ್ನು ಇಡೀ ಪ್ರಪಂಚಕ್ಕೆ ತಿಳಿಸುವಂತಹ ಒಂದು ಅಭೂತಪೂರ್ವವಾದಂತಹ ಅವಕಾಶ ಇದಾಗಿರುತ್ತದೆ. ಕೋವಿಡ್-19 ಸಂದರ್ಭದಲ್ಲಿ ಪ್ರಪಂಚಕ್ಕೆ ಮೆಡಿಸಿನ್ ಕೊಡುವಂಥದ್ದಾಗಿರಬಹುದು, ಭಾರತದಲ್ಲಿ ಆಗ್ತಾ ಇರುವಂತಹ ಡಿಜಿಟಲ್ ರೆವಲ್ಯೂಷನ್ ಆಗಿರಬಹುದು, ರಿನ್ಯೂವಬಲ್ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರುವಂತಹ ಕೆಲಸಗಳಾಗಿರಬಹುದು, ಕ್ಲೈಮೇಟ್ ಚೇಂಜಿಗೆ ಭಾರತ ಕೊಡ್ತಾ ಇರುವಂತಹ ಕೊಡುಗೆಗಳಾಗಿರಬಹುದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನಾವು ಸಾಧನೆಯನ್ನು ಮಾಡಲು ಸಾಧ್ಯವಾಗಿದ್ದೀವೋ ಆ ಎಲ್ಲ ಪ್ರಯತ್ನಗಳನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂತಹ ಒಂದು ಅಭೂತಪೂರ್ವವಾದಂತಹ ಅವಕಾಶ ಇದಾಗಿರುತ್ತದೆ. ಇದಲ್ಲದೆ ಭಾರತ ಬಹುಮುಖ್ಯವಾಗಿ 4 ಡೆಮೋಕ್ರಸಿಗಳು, ಅಂದರೆ 4 ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಇಂಡೋನೇಷ್ಯಾ, ಭಾರತ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ಏನಿದಾವಲ್ಲ, ಇವೆಲ್ಲವೂ 2021ರಿಂದ 2025ರವರೆಗೆ ನಾಯಕತ್ವವನ್ನು ಪಡ್ಕೊಂಡಿರುವಂಥದ್ದು. ಉದಾಹರಣೆಗೆ 2022ರ ಬಾಲಿ ಸಮ್ಮಿಟ್ ಇಂಡೋನೇಷ್ಯಾದಲ್ಲಿ ನಡೆದಿದ್ದು, 2023ರ ಸಮ್ಮಿಟ್ ಭಾರತದಲ್ಲಿ ನಡೀತಾ ಇದೆ, 2024 ಮತ್ತು 2025ರ ಸಮ್ಮಿಟ್ ಬ್ರೆಜಿಲ್ ಮತ್ತು ಆಫ್ರಿಕಾದಲ್ಲಿ ನಡೆಯಲಿರುವಂಥದ್ದು. ಹಾಗೆ ನೋಡಿದಾಗ ಈ 4 ರಾಷ್ಟ್ರಗಳ ಪೈಕಿ ಅಥವಾ ಈ 4 ರಾಷ್ಟ್ರಗಳು ಒಂದಾಗಿ ಹೇಗೆ ಪ್ರಪಂಚಕ್ಕೆ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಲು ಅವಕಾಶ ಮಾಡಿಕೊಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ಇದು ಒಂದು ಹೊಸ ಬುನಾದಿಯನ್ನು ಹಾಕಿಕೊಡಲಿದೆ ಅನ್ನುವಂಥದ್ದು. 3ನೇ ಹಂತದಲ್ಲಿ ಇಂಡಿಯಾ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ, ಇಬ್ಸಾ ಅನ್ನುವಂತಹ ಒಂದು ಸಂಸ್ಥೆಯು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಇಂಡಿಯಾ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ಈ 3 ರಾಷ್ಟ್ರಗಳು G20ಯ ನಾಯಕತ್ವವನ್ನು 2023, 2024 ಹಾಗೂ 2025. ಸೊ 22ರ ಸಮ್ಮಿಟ್ ಬಾಲಿಯಲ್ಲಿ ನಡೆದಿತ್ತು, 23ರ ಸಮ್ಮಿಟ್ ಭಾರತದಲ್ಲಿ ನಡೆಯಲಿದೆ, 24ರ ಸಮ್ಮಿಟ್ಟು ಬ್ರೆಜಿಲಲ್ಲಿ ನಡೆಯಲಿರುವಂಥದ್ದು ಹಾಗೂ 25ರ ಸಮ್ಮಿಟ್ ಸೌತ್ ಆಫ್ರಿಕಾದಲ್ಲಿ ನಡೆಯಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಇದು ಸಹ ಒಂದು ಕೋಇನ್ಸಿಡೆನ್ಸ್ ಆಗಿರುತ್ತದೆ. ಇಬ್ಸಾ ಒಂದು ಸಂಸ್ಥೆ ಏನಿದೆ ಅದನ್ನು ಸಹ ಗಟ್ಟಿಗೊಳಿಸುವಂತಹ ಒಂದು ಅವಕಾಶ ಭಾರತಕ್ಕೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇದಲ್ಲದೆ ಭಾರತ ಇಲ್ಲಿ 4ನೇ ಹಂತದಲ್ಲಿ ಬಹುಮುಖ್ಯವಾಗಿ ಮುಂಬರುವಂತಹ ಡಿಪ್ಲೊಮ್ಯಾಟ್ಸ್ಗಳು ಯಾರೆಲ್ಲ ಬೇರೆ ಬೇರೆ ರಾಷ್ಟ್ರಗಳಿಂದ ಪ್ರೆಸಿಡೆಂಟ್ಸ್ಗಳು ಬರಲಿದ್ದಾರೋ ಅವರನ್ನೆಲ್ಲ ಉಪಯೋಗಿಸಿ ಪ್ರಪಂಚ ಮಟ್ಟದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡುವಂತಹ ವ್ಯವಸ್ಥೆಯನ್ನು ಸಹ ಇಲ್ಲಿ ಭಾರತ ಹಾಕಿಕೊಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಚಾಲೆಂಜಸ್ ಏನಿದಾವೆ, ಭಾರತಕ್ಕೆ ಚಾಲೆಂಜಸ್ ಯಾವ ರೀತಿ ಎದುರಾಗಲಿದ್ದಾವೆ, ಉದಾಹರಣೆಗೆ ಏನೆಲ್ಲ ವಿಷಯಗಳು ಇವತ್ತು ಪ್ರಪಂಚ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಉದಾಹರಣೆಗೆ US ಮತ್ತು ಚೈನಾ ನಡುವೆ ಇರುವಂತಹ ಘರ್ಷಣೆ ಆಗಿರಬಹುದು, ರಷ್ಯಾ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಇರುವಂತಹ ಘರ್ಷಣೆ ಆಗಿರಬಹುದು, ಯುಕ್ರೇನ್ ಕ್ರೈಸಿಸ್ನ ಒಂದು ಸಮಸ್ಯೆ ಆಗಿರಬಹುದು. ಈ ಎಲ್ಲ ವೆಸ್ಟ್, ರಷ್ಯಾ ಮತ್ತು ಚೈನಾ ನಡುವೆ ಆಗ್ತಾ ಇರುವಂತಹ ಕ್ರೈಸಿಸ್ ಏನಿದೆ, ಈ ಒಂದು ಕ್ರೈಸಿಸ್ನಿಂದಾಗಿ ಪ್ರಪಂಚದ ನಾಯಕರು G20 ಸಮ್ಮಿಟಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಲ್ಲರ ನಡುವೆ ಒಂದು ಹೊಂದಾಣಿಕೆ ಹಾಗೂ ಈ G20 ಸಮ್ಮಿಟ್ನಿಂದ ಪ್ರಪಂಚಕ್ಕೆ ತೋರಿಸ್ಕೊಡ್ಬೇಕಾದಂತಹ ಒಂದು ಹೊಸ ಹಾದಿಯನ್ನು ಪೂರಕವಾಗಿ ಸಕ್ಸಸ್ಫುಲ್ ಆಗಿ ಭಾರತ ನಡೆಸಿಕೊಡೋದ್ರಲ್ಲಿ ಸಫಲತೆಯನ್ನು ಕಾಣುತ್ತದೆಯಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ನಿಂತಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ವ್ಯವಸ್ಥೆಯ ಬದಲಾವಣೆಗಳು ಇದ್ದಾವೋ ಅದನ್ನು ನೋಡಿ ತಿಳ್ಕೊಬೇಕಾಗಿರುವಂಥದ್ದು. ನೋಡೋಣ ಅದು ಏನಾಗುತ್ತೆ ಅನ್ನುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಮೇಕಿಂಗ್ ಔಟ್ ಎ ಕೇಸ್ ಫಾರ್ ಅದರ್ UBI ಇನ್ ಇಂಡಿಯಾ. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ UBI ಅಂತಂದರೆ 2 ಅರ್ಥಗಳನ್ನು ಲೇಖಕರು ಇಲ್ಲಿ ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ಕಡೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ದೇಶದಲ್ಲಿ ಇರುವಂತಹ ಎಲ್ಲ ನಿರುದ್ಯೋಗಿ ವ್ಯಕ್ತಿಗಳಿಗೆ ಭಾರತ ಸರ್ಕಾರದ ಕಡೆಯಿಂದ ಒಂದಿಷ್ಟು
ಆರ್ಥಿಕ ಸಹಾಯವನ್ನು ಮಾಡುವಂತಹ ಕ್ರಮವನ್ನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಅದೇ ನಿಟ್ಟಿನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ಬಗ್ಗೆಯೂ ಸಹ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮತ್ತು ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸಿಗೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ ಮೊದಲನೇ ಹಂತದಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಮಾಹಿತಿ ನಮಗಿಲ್ಲಿ ಸಿಗ್ತದೆ. ಮೊದಲನೇ ಹಂತದಲ್ಲಿ ಏನು ಮಾಹಿತಿ ನಮಗಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂತಹ ಕಾನ್ಸೆಪ್ಟ್ ಹೊರಬಂದಿದ್ದು ಕೋವಿಡ್-19 ಸಂದರ್ಭದಲ್ಲಿ. ಕೋವಿಡ್-19 ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನರ ಜೀವನದಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಒಂದಿಷ್ಟು ಆರ್ಥಿಕವಾದಂತಹ ಸವಲತ್ತುಗಳು ಏನು ಸಿಗ್ತಾ ಇದ್ವು ಅವು ಕಳ್ಕೊಂಡಿದ್ರು. ಆ ಒಂದು ಕಾರಣಕ್ಕೆ ಅವರು ಊಟಕ್ಕೆ ಕುಟುಂಬವನ್ನು ನಡೆಸೋದಕ್ಕೂ ಸಹ ಹೊಡೆದಾಡ್ತಾ ಇದ್ರು. ಆ ಕಾರಣಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂತಹ ಒಂದು ವ್ಯವಸ್ಥೆ ಹಾಗೂ ಪಾಲಿಸಿ ತರುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಹಾಗೆ ಇವತ್ತು ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ನ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಯಿತು ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ಆಯಿತು. ಇದು ಸೋಷಲ್ ಸೆಕ್ಯೂರಿಟಿ ನೆಟ್ನ ಅಡಿಯಲ್ಲಿ ಬರುವಂಥದ್ದು. ಅಂದರೆ ಸಾಮಾಜಿಕವಾದಂತಹ ಒಂದಿಷ್ಟು ಸೆಕ್ಯೂರಿಟಿ ರಕ್ಷಣೆಯನ್ನು ಜನರಿಗೆ ಒದಗಿಸುವಂತಹ ನಿಟ್ಟಿನ ಪ್ರಯತ್ನ ಆಗಿರುತ್ತದೆ. ಒಟ್ಟು ಈ ಸೋಷಲ್ ಸೆಕ್ಯೂರಿಟಿ ನೆಟ್ನಲ್ಲಿ 3 ರೀತಿಯ ಸೋಷಲ್ ಸೆಕ್ಯೂರಿಟಿಗಳನ್ನು ಕಾಣ್ತೀವಿ. ಮೊದಲನೇದು ಪ್ಯಾಸಿವ್ ಸೇಫ್ಟಿ ನೆಟ್, ಅಂದರೆ ಪ್ಯಾಸಿವ್ ಸಂರಕ್ಷಣೆ ಆಗಿರುವಂಥದ್ದು. ಪ್ಯಾಸಿವ್ ಸಂರಕ್ಷಣೆ ಅಂದರೆ ಏನು? ಸಂರಕ್ಷಣೆ ಅಥವಾ ಆಕ್ಟಿವ್, ಪ್ಯಾಸಿವ್ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಬೇಸಿಕ್ ಫ್ರೇಮ್ವರ್ಕನ್ನು ಹಾಕೋಣ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಬೇಸಿಕ್ ಲಿವಿಂಗ್ ವೇಜಸನ್ನು ಪಡ್ಕೊಳ್ತಿದ್ದಾನೆ. ಅಂದರೆ ಒಂದು ದಿನಕ್ಕೆ ಅವನಿಗೆ ಬದುಕೋದಕ್ಕೆ ಎಷ್ಟು ಹಣ ಬೇಕೋ ಆ ಒಂದು ಸ್ಥಾನದಲ್ಲಿ ಇದ್ದಾನೆ. ಸೊ ಅದನ್ನು ನಾವು ಲೈನ್ ಒನ್ ಅಂತ ಕರೆಯೋಣ. ಹಾಗೆ ಒಬ್ಬ ವ್ಯಕ್ತಿ ದಿನಕ್ಕೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗದೇ ಇರುವಂತಹ ಸಂದರ್ಭಕ್ಕಿಂತ ಕೆಳಗಿದ್ದಾನೆ ಅಂತಂದರೆ ಅದನ್ನು ಲೈನ್ 2 ಅಂತ ಕರೆಯೋಣ. ಅದಕ್ಕಿಂತ ಕೆಳಗಿದ್ರೆ ಇನ್ನೂ ದರಿದ್ರವಾದ ಪರಿಸ್ಥಿತಿ ಅಂತಲೇ ಹೇಳಬಹುದು. ಈಗ ಸೋಷಲ್ ಸೆಕ್ಯೂರಿಟಿ ನೆಟ್ಸ್ಗಳಲ್ಲಿ 3 ರೀತಿ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಪ್ಯಾಸಿವ್ ಸೇಫ್ಟಿ ನೆಟ್ ಅನ್ನುವಂಥದ್ದು. ಪ್ಯಾಸಿವ್ ಆಗಿ ಒಂದಿಷ್ಟು ಸಂರಕ್ಷಣೆಯನ್ನು ಕೊಡುವಂತಹ ವ್ಯವಸ್ಥೆ ಅಂದರೆ ಏನು? ಈಗ ಒಬ್ಬ ವ್ಯಕ್ತಿ ದಿನಕ್ಕೆ ಬೇಕಾದಂತಹ ಅವಕಾಶ ಅಥವಾ ಅವಶ್ಯಕತೆಗಳನ್ನು ಪಡ್ಕೊಳ್ಳೋದ್ರಲ್ಲಿ ಸಮರ್ಥನಿದ್ದಾನೆ. ಈಗ ಯಾವುದೋ ಒಂದು ಸಂದರ್ಭದಿಂದ ಅವನು ಆ ಸಮರ್ಥನೆಯಿಂದ ಕೆಳಗೆ ಬೀಳ್ತಾ ಇರ್ತಾನೆ, ಬಟ್ ಇದಕ್ಕಿಂತ ಮೇಲಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಒದಗಿಸುವಂತಹ ಒಂದಿಷ್ಟು ಸಂರಕ್ಷಣೆ ಸರ್ಕಾರದಿಂದ ಏನಾಗಿರುತ್ತಲ್ಲ ಅದನ್ನು ಪ್ಯಾಸಿವ್ ಸೆಕ್ಯೂರಿಟಿ ನೆಟ್ ಅಂತ ಕರಿತಾ ಇರುವಂಥದ್ದು. ಎರಡನೇದು ಆಕ್ಟಿವ್ ಸೇಫ್ಟಿ ನೆಟ್ ಅನ್ನುವಂಥದ್ದು. ಆಕ್ಟಿವ್ ಅಂತಂದ್ರೆ ಏನು? ಈಗಾಗಲೇ ವ್ಯಕ್ತಿ 2ನೇ ಲೈನಿಗೆ ಬಂದುಬಿಟ್ಟಿದ್ದಾನೆ. ಇದಕ್ಕಿಂತ ಕೆಳಗೆ ಹೋಗದಂಗೆ ಅವನಿಗೆ ಸಂರಕ್ಷಣೆ ಒದಗಿಸುವಂಥದ್ದು ಆಕ್ಟಿವ್ ಸೇಫ್ಟಿ ನೆಟ್ ಆಗಿರುತ್ತದೆ. ಸೊ ಅವನಿಗೆ ಆ ಸಂರಕ್ಷಣೆ ಕೊಡೋದ್ರಿಂದ ಅವನು ಇಲ್ಲಿಂದ ವಾಪಸ್ ಇಲ್ಲಿಗೆ ಜಂಪ್ ಆಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಇಲ್ಲಿ ನಂಬಿಕೆ ಆಗಿರುವಂಥದ್ದು. ಹಾಗಾದರೆ 3ನೇದೇನು? 2ನೇದು ಆಕ್ಟಿವ್, ನೆನ್ಪಿಟ್ಕೊಳ್ಳಿ. ಆಕ್ಟಿವಲ್ಲಿ ವ್ಯಕ್ತಿ ಈಗಾಗಲೇ 2nd ಲೈನಿಗೆ ಬಿದ್ದುಬಿಟ್ಟಿದ್ದಾನೆ. ಅಂದರೆ ಅವನಿಗೆ ದಿನದ ಒಂದು ಅವಶ್ಯಕತೆಗಳು ಏನಿದೆಯೋ ಅದನ್ನು ಪೂರೈಸಲು ಸಾಧ್ಯವಾಗದೇ ಇರುವಂತಹ ಸನ್ನಿವೇಶದಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಅವನಿಗೆ ಕೊಡುವಂತಹ ಒಂದಿಷ್ಟು ಸಪೋರ್ಟ್ನಿಂದಾಗಿ ಅವನು ಮತ್ತೆ ಲೈನ್ 1ಗೆ ಹೋಗೋಕ್ಕೆ ಸಾಧ್ಯವಾಗುವಂಥದ್ದು. 3ನೇದು ಪ್ರೋ ಆಕ್ಟಿವ್ ಸೇಫ್ಟಿ ನೆಟ್ ಅನ್ನುವಂಥದ್ದು. ಸೊ ಈ ಪ್ರೋ ಆಕ್ಟಿವ್ ಸೇಫ್ಟಿ ನೆಟ್ನಲ್ಲಿ ಬಹುಮುಖ್ಯವಾಗಿ ವ್ಯಕ್ತಿ ಬರೀ 2ನೇ ಲೈನ್ ಅಥವಾ 1ನೇ ಲೈನಿಗೆ ಹೋಗಿ ನಿಲ್ಲೋದಲ್ಲ, ಅದಕ್ಕಿಂತ ಮೇಲೆ ಜಂಪ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ಅದಕ್ಕಿಂತ ಮೇಲೆ ಅವನು ಬೆಳೆಯುವಂತಹ ಒಂದು ಸಿಸ್ಟಮನ್ನು ಅವನಿಗೆ ಡೆವಲಪ್ ಮಾಡಿಕೊಡುವಂಥದ್ದು. ಸೊ ಇಲ್ಲಿ ಪ್ರೋ ಆ್ಯಕ್ಟಿವ್ನಲ್ಲಿ ನಾವು ಬರೀ ಅವನು ದಿನದ ವ್ಯವಸ್ಥೆ ಅಥವಾ ದಿನದ ಅವಶ್ಯಕತೆಗಳನ್ನು ಸರಿಪಡಿಸುವಂಥದ್ದಲ್ಲ, ಅದಕ್ಕಿಂತ ಮೇಲೆ ಹೋಗುವಂತಹ ಪರಿಸ್ಥಿತಿಯನ್ನು ಒದಗಿಸಿಕೊಡುವಂಥದ್ದು ಪ್ಯಾಸಿವ್ ಸೇಫ್ಟಿ ನೆಟ್ದಾಗಿರುತ್ತದೆ. ಸೊ ಈ 3 ರೀತಿಯ ಸೇಫ್ಟಿ ನೆಟ್ಗಳನ್ನು ತಾವು ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಸರ್ಕಾರ ದೇಶದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸಾಮಾಜಿಕವಾದಂತಹ ರಕ್ಷಣೆಯನ್ನು ಆರೋಗ್ಯ, ಆಹಾರ ಮತ್ತು ಆದಾಯಕ್ಕೆ ಸಂಬಂಧಿಸಿದಂತೆ ಒದಗಿಸೋದಕ್ಕೆ ಪ್ರಯತ್ನ ಪಡುತ್ತಿದೆ. ಉದಾಹರಣೆಗೆ ಆಹಾರಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಇವತ್ತು ದೇಶದಲ್ಲಿ 800 ಮಿಲಿಯನ್ ಗ್ರಾಹಕರಿಗೆ ಅಥವಾ ಬೆನಿಫಿಷಿಯರೀಸಿಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. 120 ಮಿಲಿಯನ್ ಮಕ್ಕಳಿಗೆ, 3 ರಿಂದ 6 ವರ್ಷದ ಮಕ್ಕಳಿಗೆ
ಮಧ್ಯಾಹ್ನದ ಬಿಸಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಹೀಗೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು ಆಹಾರ ವ್ಯವಸ್ಥೆಯಲ್ಲಿ ಮಾಡ್ತಾ ಇರುವಂತಹ ಸಾಮಾಜಿಕವಾದಂತಹ ರಕ್ಷಣೆ ಆಗಿರುತ್ತದೆ ಅಥವಾ ಆಹಾರದ ರಕ್ಷಣೆ ಆಗಿರುತ್ತದೆ. ಇದಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ 490 ಮಿಲಿಯನ್ ಜನರಿಗೆ ಆರೋಗ್ಯದ ಒಂದು ಸಂರಕ್ಷಣೆಯನ್ನು ಕೊಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ESI ಕಾರ್ಯಕ್ರಮದ ಅಡಿಯಲ್ಲಿ ಆರೋಗ್ಯದ ವ್ಯವಸ್ಥೆಯನ್ನು ಕೊಡ್ತಾ ಇರುವಂಥದ್ದು. ಬಹಳಷ್ಟು ರಾಜ್ಯ ಸರ್ಕಾರಗಳು ಹೆಲ್ತ್ ಇನ್ಶೂರೆನ್ಸ್ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವಂಥದ್ದು, ಅದರಲ್ಲಿ 200 ಮಿಲಿಯನ್. ಹೀಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲೂ ಸಹ ವ್ಯವಸ್ಥೆ ಇರುವಂಥದ್ದು. ಇದಲ್ಲದೆ ಆರ್ಥಿಕವಾಗಿ ಜನರಲ್ ಪ್ರಾವಿಡೆಂಟ್ ಫಂಡ್ ಆಯಿತು, ಒಂದಿಷ್ಟು ಸರ್ಕಾರವು ಸಹ ಪೆನ್ಷನ್ ಸ್ಕೀಮ್ಸ್ಗಳನ್ನು ನಡೆಸ್ತಾ ಇದೆ. ನ್ಯೂ ಪೆನ್ಷನ್ ಸ್ಕೀಮ್ ಆಯಿತು. ಹೀಗೆ ಬಹಳಷ್ಟು ಪೆನ್ಷನ್ ಸ್ಕೀಮ್ಸ್ಗಳಿಂದಾಗಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ, ಪ್ರಧಾನಮಂತ್ರಿ ಕಿಸಾನ್ ಸ್ಕೀಮ್, ಅಟಲ್ ಪೆನ್ಷನ್ ಸ್ಕೀಮ್, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನಾ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್, ಇವೆಲ್ಲ ಕಾರ್ಯಕ್ರಮಗಳು ಆರ್ಥಿಕವಾದಂತಹ ಸಹಾಯ ಅನುದಾನವನ್ನು ಮಾಡಿಕೊಡುವಂತಹ ಕಡೆಗೆ ಮಾಡ್ತಾ ಇರುವಂತಹ ಪ್ರಯತ್ನಗಳು. ಇವೆಲ್ಲ ಕಾರ್ಯಕ್ರಮಗಳು ಒಟ್ಟು ಆರೋಗ್ಯ, ಆಹಾರ ಮತ್ತು ಆದಾಯಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂಥದ್ದು. ಇವೆಲ್ಲದರ ನಡುವೆ ಅಂದರೆ ಇವೆಲ್ಲವೂ ಒಂದು ಸಾಮಾಜಿಕವಾದಂತಹ ರಕ್ಷಣೆಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಸರ್ಕಾರ ನಾಗರಿಕರಿಗೋಸ್ಕರ ಮಾಡ್ತಾ ಇರುವಂಥದ್ದು. ಸೊ ಇವೆಲ್ಲವನ್ನ ಬಿಟ್ಟು ದೇಶದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಸಂಬಂಧಿಸಿದಂತೆ ಒಂದು ಚರ್ಚೆ ಆಗಿತ್ತು. ಬಟ್ ಅದು ಇನ್ನೂ ನಾವು ದೇಶ ಅದಕ್ಕೆ ತಯಾರಿದೆಯಾ ಇಲ್ಲ ಅನ್ನುವಂತಹ ಸಂಬಂಧಿಸಿದಂತಹ ಚರ್ಚೆ ಬಹಳ ಆಗ್ತಿತ್ತು. ಆದರೆ ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ನ ಅವಶ್ಯಕತೆ ಇವತ್ತಿದೆಯಾ ಅನ್ನುವಂಥದ್ದು ಮಾತಾಡಿದಾಗ ಇವತ್ತು ದೇಶದಲ್ಲಿ ಇನ್ಶೂರೆನ್ಸ್ ಪೆನಿಟ್ರೇಷನ್ ಏನಿದೆಯಲ್ಲ ಅದು ಬರೀ 4% ಇದೆ. ಇವತ್ತು ತೈವಾನ್, ಜಪಾನ್ ಮತ್ತು ಚೈನಾ ನೋಡಿದಾಗ ಭಾರತಕ್ಕಿಂತ ಹೆಚ್ಚಿನ ಇನ್ಶೂರೆನ್ಸ್ ಪೆನಿಟ್ರೇಷನ್ ಮಾಡ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಇನ್ಶೂರೆನ್ಸ್ಗೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸಿ ಸರ್ಕಾರ ಒಂದು ಕಾರ್ಯಕ್ರಮವನ್ನು ತಂದು ಎಲ್ಲರನ್ನ ಈ ಒಂದು ಇನ್ಶೂರೆನ್ಸ್ ದಾಯರೆಯಲ್ಲಿ ತರುವಂತಹ ಪ್ರಯತ್ನಗಳನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇದಲ್ಲದೆ ಇವತ್ತು ಹೆಚ್ಚಿನ ಎಕಾನಮಿ, ಆರ್ಥಿಕ ವ್ಯವಸ್ಥೆ ಭಾರತದಲ್ಲಿ ಇನ್ಫಾರ್ಮಲ್ ಕ್ಷೇತ್ರದಲ್ಲಿ ಇರುವಂಥದ್ದು. ಸೊ ಇನ್ಫಾರ್ಮಲ್ ಕ್ಷೇತ್ರದಲ್ಲಿ ಇರುವಂತಹ ವ್ಯವಸ್ಥೆ ಅಥವಾ ಒಂದು GST ಬಂದಂತಹ ಸಂದರ್ಭದಲ್ಲಿ ಹೆಚ್ಚಿನ ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಶ್ರಮ್ ಪೋರ್ಟಲ್ಲು ಬಂದಿದೆ. ಆ ಎಲ್ಲ ಮಾಹಿತಿಯನ್ನು ಉಪಯೋಗಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದ ಅನ್ಆರ್ಗನೈಸ್ಡ್ ಕ್ಷೇತ್ರದಲ್ಲಿ ಇರುವಂತಹ ಜನರಿಗೆ ಅವಶ್ಯಕತೆ ಇರುವಂತಹ ವ್ಯವಸ್ಥೆ ಹಾಗೂ ಆ ಮಾಹಿತಿಯನ್ನು ಉಪಯೋಗಿಸಿ ಸರ್ಕಾರ ದೇಶದಲ್ಲಿ ಇವತ್ತು ಇನ್ಶೂರೆನ್ಸ್ಗೆ ಸಂಬಂಧಿಸಿದಂತೆ ಒಂದು ರೆವಲ್ಯೂಷನನ್ನು ತರುವಂತಹ ಕಡೆಗೆ ಪ್ರಯತ್ನ ಮಾಡಬಹುದು ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಒಂದು ಹೊಸ ವಿಷಯಗಳನ್ನು ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.